ರಾಜ್ಯದಲ್ಲಿ ಜನಿವಾರಕ್ಕೆ ಕತ್ತರೆ, ಶಿವಪಾದಕ್ಕೆ ಶಿವದಾರ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ. ಊರುಗೋಲಿಲ್ಲದ ಉಡುದಾರ, ತಾಳಿಗೂ ಇಲ್ಲ ಭಾಗ್ಯ. ರಾಜ್ಯದಲ್ಲಿ ಸಂವಿಧಾನದ ಬದಲು ಶರಿಯತ್ ಕಾನೂನು ಬರಲಿ. ಹಿಜಾಬ್ಗೆ ಸರ್ಕಾರ ಬಹುಪರಾಕ್ ಅಂತ ಹೇಳಿತ್ತು. ಈಗ ಇದ್ರ ಬಗ್ಗೆ ಮಾತಾಡೋರೇ ದಿಕ್ಕಿಲ್ಲ ಅಂತ ಹೇಳಿ ಜನಿವಾರ ಘಟನೆ ಬಗ್ಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಒಂದ್ ಕಡೆ ಪರಮೇಶ್ವರ್ ನೋಡಿದ್ರೆ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಕತ್ತರಿ, ಶಿವದಾರಕ್ಕೆ ಶಿವನ್ ಪಾದ, ಉಡದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ. ಶರಿಯತ್ ಕಾನೂನಿನ ಸರ್ಕಾರ ಇದು. ಕರ್ನಾಟಕದಲ್ಲಿರೋದು ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ. ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ತರದ ಕಾನೂನು. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಡ್ಬಿಟ್ರು. ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದ್ರು. ಬಟ್ಟೆ ಅದೇನು ಒಂದು 4 ಮೀಟರ್ ಬಟ್ಟೆ. ಒಂದು 4 ಮೀಟರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಆಗ ಹುಡ್ತದೆ ಬಿಜೆಪಿಗೆ ಅಂದ್ರು. ಇದು 4 ಮೀಟರ್ ಬಟ್ಟೆ ಅಲ್ಲಪ್ಪ, 1 ಮೀಟರ್ ಇಲ್ಲ, 1/4 ಮೀಟರ್ ಇಲ್ಲ, ದಾರ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ ಸಾಧ್ಯ? ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ಅದನ್ನ ಖಂಡಿಸಿದ್ದೇನೆ ಆಗ್ಲೇ. ಆದ್ರೆ ನನಗಿನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ಅದನ್ನ ಖಂಡಿಸಿದ್ದೇನೆ ಆಗ್ಲೇ. ಆದ್ರೆ ನನಗಿನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ರಾಜ್ಯದಲ್ಲಿ ಜನಿವಾರಕ್ಕೆ ಕತ್ತರೆ, ಶಿವಪಾದಕ್ಕೆ ಶಿವದಾರ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ. ಊರುಗೋಲಿಲ್ಲದ ಉಡುದಾರ, ತಾಳಿಗೂ ಇಲ್ಲ ಭಾಗ್ಯ. ರಾಜ್ಯದಲ್ಲಿ ಸಂವಿಧಾನದ ಬದಲು ಶರಿಯತ್ ಕಾನೂನು ಬರಲಿ. ಹಿಜಾಬ್ಗೆ ಸರ್ಕಾರ ಬಹುಪರಾಕ್ ಅಂತ ಹೇಳಿತ್ತು. ಈಗ ಇದ್ರ ಬಗ್ಗೆ ಮಾತಾಡೋರೇ ದಿಕ್ಕಿಲ್ಲ ಅಂತ ಹೇಳಿ ಜನಿವಾರ ಘಟನೆ ಬಗ್ಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಒಂದ್ ಕಡೆ ಪರಮೇಶ್ವರ್ ನೋಡಿದ್ರೆ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಕತ್ತರಿ, ಶಿವದಾರಕ್ಕೆ ಶಿವನ್ ಪಾದ, ಉಡದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ. ಶರಿಯತ್ ಕಾನೂನಿನ ಸರ್ಕಾರ ಇದು. ಕರ್ನಾಟಕದಲ್ಲಿರೋದು ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ. ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ತರದ ಕಾನೂನು. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಡ್ಬಿಟ್ರು. ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದ್ರು. ಬಟ್ಟೆ ಅದೇನು ಒಂದು 4 ಮೀಟರ್ ಬಟ್ಟೆ. ಒಂದು 4 ಮೀಟರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಆಗ ಹುಡ್ತದೆ ಬಿಜೆಪಿಗೆ ಅಂದ್ರು. ಇದು 4 ಮೀಟರ್ ಬಟ್ಟೆ ಅಲ್ಲಪ್ಪ, 1 ಮೀಟರ್ ಇಲ್ಲ, 1/4 ಮೀಟರ್ ಇಲ್ಲ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ ಸಾಧ್ಯ? ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ಅದನ್ನ ಖಂಡಿಸಿದ್ದೇನೆ ಆಗ್ಲೇ. ಆದ್ರೆ ನನಗಿನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ಅದನ್ನ ಖಂಡಿಸಿದ್ದೇನೆ ಆಗ್ಲೇ. ಆದ್ರೆ ನನಗಿನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ರಾಜ್ಯದಲ್ಲಿ ಜನಿವಾರಕ್ಕೆ ಕತ್ತರೆ, ಶಿವಪಾದಕ್ಕೆ ಶಿವದಾರ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ. ಊರುಗೋಲಿಲ್ಲದ ಉಡುದಾರ, ತಾಳಿಗೂ ಇಲ್ಲ ಭಾಗ್ಯ. ರಾಜ್ಯದಲ್ಲಿ ಸಂವಿಧಾನದ ಬದಲು ಶರಿಯತ್ ಕಾನೂನು ಬರಲಿ. ಹಿಜಾಬ್ಗೆ ಸರ್ಕಾರ ಬಹುಪರಾಕ್ ಅಂತ ಹೇಳಿತ್ತು. ಈಗ ಇದ್ರ ಬಗ್ಗೆ ಮಾತಾಡೋರೇ ದಿಕ್ಕಿಲ್ಲ ಅಂತ ಹೇಳಿ ಜನಿವಾರ ಘಟನೆ ಬಗ್ಗೆ
ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಒಂದ್ ಕಡೆ ಪರಮೇಶ್ವರ್ ನೋಡಿದ್ರೆ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಕತ್ತರಿ ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್, ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ, ಶರಿಯತ್ ಕಾನೂನಿನ ಸರ್ಕಾರ. ಇದು ಕರ್ನಾಟಕದಲ್ಲಿರೋದು ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ. ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ತರದ ಕಾನೂನು. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು. ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದ್ರು. ಬಟ್ಟೆ ಅದೇನು ಒಂದು 4 ಮೀಟರ್ ಬಟ್ಟೆ, ಒಂದು 4 ಮೀಟರ್ ಬಟ್ಟೆನ ಹಿಜಾಬ್ ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಇವಾಗ ಹುಡ್ತದೆ ಬಿಜೆಪಿಗೆ ಅಂದ್ರು. ಇದು 4 ಮೀಟರ್ ಬಟ್ಟೆ ಅಲ್ಲಪ್ಪ, 1 ಮೀಟರ್ ಇಲ್ಲ, 1/4 ಮೀಟರ್ ಇಲ್ಲ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ ಸಾಧ್ಯ? ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ಅದನ್ನ ಖಂಡಿಸಿದ್ದೇನೆ ಆಗ್ಲೇ. ಆದ್ರೆ ನನಗೆ ಇನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ಅದನ್ನ ಖಂಡಿಸಿದ್ದೇನೆ ಆಗ್ಲೇ. ಆದ್ರೆ ನನಗೆ ಇನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ರಾಜ್ಯದಲ್ಲಿ ಜನಿವಾರಕ್ಕೆ ಕತ್ತರೆ, ಶಿವಪಾದಕ್ಕೆ ಶಿವದಾರ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ. ಊರುಗೋಲಿಲ್ಲದ ಉಡುದಾರ, ತಾಳಿಗೂ ಇಲ್ಲ ಭಾಗ್ಯ. ರಾಜ್ಯದಲ್ಲಿ ಸಂವಿಧಾನದ ಬಲದು ಶರಿಯತ್ ಕಾನೂನು ಬರಲಿ, ಹಿಜಾಬ್ಗೆ ಸರ್ಕಾರ ಬಹುಪರಾಕ್ ಅಂತ ಹೇಳಿತ್ತು. ಈಗ ಇದ್ರ ಬಗ್ಗೆ ಮಾತಾಡೋರೇ ದಿಕ್ಕಿಲ್ಲ ಅಂತ ಹೇಳಿ ಜನಿವಾರ ಘಟನೆ ಬಗ್ಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಒಂದ್ ಕಡೆ ಪರಮೇಶ್ವರ್ ನೋಡಿದ್ರೆ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಕತ್ತರಿ ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್, ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ, ಶರಿಯತ್ ಕಾನೂನಿನ ಸರ್ಕಾರ. ಇದು ಕರ್ನಾಟಕದಲ್ಲಿರೋದು ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ. ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ತರದ ಕಾನೂನು. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು. ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದ್ರು. ಬಟ್ಟೆ ಅದೇನು ಒಂದು 4 ಮೀಟರ್ ಬಟ್ಟೆ, ಒಂದು 4 ಮೀಟರ್ ಬಟ್ಟೆನ ಹಿಜಾಬ್ ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಇವಾಗ ಹುಡ್ತದೆ ಬಿಜೆಪಿಗೆ ಅಂದ್ರು. ಇದು 4 ಮೀಟರ್ ಬಟ್ಟೆ ಅಲ್ಲಪ್ಪ, 1 ಮೀಟರ್ ಇಲ್ಲ, 1/4 ಮೀಟರ್ ಇಲ್ಲ, ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ ಸಾಧ್ಯ? ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ಅದನ್ನ ಖಂಡಿಸಿದ್ದೇನೆ ಆಗ್ಲೇ. ಆದ್ರೆ ನನಗೆ ಇನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ ಅದನ್ನ ಖಂಡಿಸಿದ್ದೇನೆ ಆಗ್ಲೇ. ಆದ್ರೆ ನನಗೆ ಇನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಾನು ಕೂಡ